ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಸ್ನೇಹಿತರೆ. ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಒಂದೊಂದಾಗಿ ಇವತ್ತೇನಾಗಿದೆ ಅಂತ ನೋಡ್ಕೊಂಡು ಬರೋಣ. ಇವತ್ತು ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಒಂದು ಒಳ್ಳೆ ಡೆವಲಪ್‌ಮೆಂಟ್ಸ್ ಇರೋದ್ರಿಂದ, ಎಲ್ಲ ಗ್ಲೋಬಲ್ ಮಾರ್ಕೆಟಲ್ಲೂ ಒಂದು ಏರಿಕೆ ಕಂಡು ಬಂದಿರೋದ್ರಿಂದ, ಭಾರತೀಯ ಷೇರು ಮಾರುಕಟ್ಟೆಯಲ್ಲೂ ಕೂಡ ಭಾರತೀಯ ಷೇರು ಸೂಚ್ಯಂಕಗಳಾದ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡರಲ್ಲೂ ಒಂದು ಉತ್ತಮ ಮಟ್ಟಿನ ಏರಿಕೆ ಕಂಡು ಬಂದಿದೆ. ಎರಡನೇ ಹೈಲೈಟ್ ಏನಪ್ಪಾ ಅಂದ್ರೆ, ಅಮೆರಿಕದ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ, ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿಯ ವಿರುದ್ಧ ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ಅದಾದ ನಂತರ ಹೂಡಿಕೆದಾರರಲ್ಲಿ ಒಂದು ಭರವಸೆ ಮೂಡಿರೋದ್ರಿಂದ ಹೂಡಿಕೆಯಲ್ಲಿ ಮತ್ತೆ ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ಇದರಿಂದ ಮಾರುಕಟ್ಟೆ ಏರ್ಲಿಕ್ಕೆ ಸಹಾಯಕ ಆಗ್ತಾ ಇದೆ. ಇವತ್ತು ಬ್ಯಾಂಕಿಂಗ್ ಮತ್ತು ರಿಯಲ್ ಎಸ್ಟೇಟ್ ಸೆಕ್ಟರ್ಸ್ ವಲಯಗಳು ಏನಿದಾವಲ್ಲ, ಒಂದು ಒಳ್ಳೆ ಏರಿಕೆಯನ್ನು ಕಂಡು. ಆದರೆ ಮತ್ತೆ ಐ ಟಿ ಸೆಕ್ಟ್ರಲ್ಲಿ ಅದೇ ರೀತಿ ಅದೇ ರಾಗ ಅದೇ ಹಾಡು ಅನ್ನೋ ಥರ ಮತ್ತೆ ಕೆಳಗಡೆ ಬೀಳ್ತಾ ಇದೆ. ಇದು ಪ್ರಾಫಿಟ್ ಬುಕ್ಕಿಂಗೋ ಕರೆಕ್ಷನೋ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನು ಸೆನ್ಸೆಕ್ಸ್ ಬಂದು 83,000 ಗಡಿಯನ್ನು ದಾಟೋ ಮೂಲಕ ಒಂದು ಒಳ್ಳೆ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಇದೇನು ತೋರಿಸ್ತಾ ಇದೆ ಅಂದರೆ, ಈಗ ಬುಲ್ ಮಾರ್ಕೆಟ್ ಅಥವಾ ಬುಲ್ಲಿಶ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಬುಲ್ಲಿಶ್ ಟ್ರೆಂಡಲ್ಲಿ ಇದೆ ಅಂತಕ್ಕಂಥ ಒಂದು ಸಿಗ್ನಲನ್ನು ಸೆನ್ಸೆಕ್ಸ್ ಇವತ್ತು ಕೊಡ್ತು. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಒಂದು ಸ್ಟೇಬಲ್ ಕಂಡು ಬರ್ತಾ ಇರೋದ್ರಿಂದ, ನಾವು ಕಚ್ಚಾ ತೈಲದ ಮೇಲೆ ಅಂದರೆ ಭಾರತ ಬಹಳಷ್ಟು ಅವಲಂಬಿತ ಆಗಿರೋದ್ರಿಂದ ನಮ್ಮ ಭಾರತದಂಥ ಮಾರುಕಟ್ಟೆಗೆ ಇದು ಪೂರಕವಾಗಿರ್ತಕ್ಕಂಥ ಅಂಶ. ಹಾಗಾಗಿ ಇವತ್ತು ಭಾರತೀಯ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ಮಟ್ಟಿನ ಏರಿಕೆ ಕಂಡು ಬಂತು ಅಂತಾನೆ ಹೇಳ್ಬೋದು. ಬನ್ನಿ ಇವತ್ತು ಸೆನ್ಸೆಕ್ಸ್, ನಿಫ್ಟಿ, ಆಮೇಲೆ ಸೆಕ್ಟರ್ ವೈಸ್ ಯಾವ್ಯಾವ ಸ್ಟಾಕ್ಸ್ ಪರ್ಫಾರ್ಮ್ ಮಾಡಿದಾವೆ ಅಂತ ನೋಡೋಣ. ಇವತ್ತು ಸೆನ್ಸೆಕ್ಸ್ ಬಂದು ಹತ್ರ 479 ಅಂಕಗಳ ಏರಿಕೆಯನ್ನು ಕಂಡು 83,294 ಮಟ್ಟದಲ್ಲಿ ಮುಕ್ತಾಯಗೊಳ್ತು. ಅದೇ ರೀತಿ ನಿಫ್ಟಿ 50 141 ಅಂಕಗಳ ಏರಿಕೆಯನ್ನು ಕಂಡು 25,713 ಅಂಕಗಳ ಮಟ್ಟದಲ್ಲಿ ಇವತ್ತು ಮುಕ್ತಾಯಗೊಳ್ತು. ಇವತ್ತಿನ ಮಾರ್ಕೆಟ್ ಟ್ರೆಂಡಲ್ಲಿ ಟಾಪ್ ಗೇನರ್ಸ್ ಆಗಿ ಕಂಡು ಬಂದಂಥ ಸ್ಟಾಕ್ಗಳಂದರೆ ಇಂಡಿಯನ್ ಬ್ಯಾಂಕ್, ಕಮಿನ್ಸ್, ಸಿಮೆಂಟ್ಸ್, ಅದಾನಿ ಪೋರ್ಟ್ಸ್, ಭಾರತ್ ಫೋರ್ಜ್. ಅದೇ ರೀತಿ ಟಾಪ್ ಲೂಸರ್ಸ್ ಆಗಿ ಕಂಡು ಬಂದಂಥ ಸ್ಟಾಕ್ಗಳು ಯಾವುದು ಅಂದರೆ IDFC ಫಸ್ಟ್ ಬ್ಯಾಂಕ್, UPL, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಡಿಕ್ಸನ್ ಟೆಕ್ನಾಲಜಿ, ಕೊಫೋರ್ಜ್. ಅದೇ ರೀತಿ ಇವತ್ತು 52 ವಾರಗಳ ಹೈ, 52 ವೀಕ್ ಹೈ ಯಾವುದು ಅಂದರೆ ಇಂಡಿಯನ್ ಬ್ಯಾಂಕ್. ಅದೇ ರೀತಿ 52 ವೀಕ್ ಲೋ ಅಲ್ಲಿ ಟಾಟಾ ಎಲಾಕ್ಸಿ. ಸ್ನೇಹಿತರೆ, ಇದು ಇವತ್ತಿನ ಶೇರ್ ಮಾರ್ಕೆಟ್ ಅಪ್ಡೇಟ್ಸ್. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಹಾಕಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪೇಜನ್ನು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ID ನ ಫಾಲೋ ಮಾಡಿ ಅಂತ ಹೇಳ್ತಾ ನಾಳೆ ಸಿಗೋಣ. ನಮಸ್ಕಾರ.